10K ಕಂಪ್ಲೀಟ್ ಮಾಡೋ ಚಾಲೆಂಜ್ನ ಡೇ 10. ಹಾಯ್ ಎಲ್ರಿಗೂ ನಮಸ್ಕಾರ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಇವತ್ತು ನಾನು ಹಾಲು ಕರಿಕಿನ ಮುಂಚೆ ಸ್ವಲ್ಪ ಸಗಣಿ ಎಲ್ಲ ಎತ್ತಬೇಕು. ಬೇಗ ನಾನು ಸಗಣಿ ಎಲ್ಲ ಎತ್ತಿ ತೋಟಕ್ಕೆ ಹಾಕ್ತೆ. ನಾರ್ಮಲ್ ಆಗಿ ನಾವು ಬೆಳಗ್ಗೆ ಹೊತ್ತು ಬೇಗ ಕೆಲಸ ಆಗುತ್ತೆ, ಜೊತೆಗೆ ನಮ್ಮ ತೋಟಕ್ಕೆ ಗೊಬ್ಬರ ಹಾಕ್ತಂಗೂ ಆಗುತ್ತೆ ಅಂತ ತೋಟಕ್ಕೆ ಹಾಕ್ಬಿಡ್ತೀವಿ. ಅದಾದ್ಮೇಲೆ ನಾನು ಉಳ್ಳಿ ಗಿಡ ಕುಯ್ಯಕ್ಕೆ ಬಂದಿದ್ರೆ ಅಂತ ಹೇಳಿದ್ರು ಅಮ್ಮ, ಅದಕ್ಕೆ ನಾನು ಬೇಗ ಒಂದು ಕುಡ್ಲು ತಗೊಂಡು ಬಂದೆ. ನಾನು ಸ್ವಲ್ಪ ಕುಯ್ದಿದ್ದೆ, ಅದು ಜಾಸ್ತಿ ಬಂದಿರಲಿಲ್ಲ ಅಂತ ನಾನು ಕುಯ್ಯಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಅದ್ರ ಜೊತೆಗೆ ಒಬ್ರು ಆಂಟಿ ಕಾಲ್ನ ಸ್ವಲ್ಪ ಪೆಟ್ ಮಾಡ್ಕೊಂಡ್ರು, ಅವ್ರಿಗೆ ಬ್ಯಾಂಡೇಜ್ ಎಲ್ಲ ಮಾಡಿ ಕುಯ್ಯೋದಕ್ಕೆ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಇನ್ನೂ ಇಬ್ರು ಎಕ್ಸ್ಟ್ರಾ ಆಂಟಿ ಬಂದ್ರು. ಸೊ ಅದಕ್ಕೆ ನಮ್ಮಪ್ಪ ಬಾರವ ಇನ್ನೂ ಸುಣ್ಣ ಹೊಡೆಯೋದೈತೆ ಅಂತ ಹೇಳ್ಬಿಟ್ಟು ಹೋಗಿ ಕರ್ಕೊಂಡು ಹೋದ್ರು. ನೆನ್ನೆ ಒಂದಷ್ಟು ಗಿಡಕ್ಕೆ ಹೊಡೆದಿದ್ವಿ, ಇನ್ನೂ ಏನಿಲ್ಲ ಅಂದ್ರೆ ಒಂದು 550 ಗಿಡಕ್ಕೆ ಇನ್ನೂ ಹೊಡಿಬೇಕು. ಸೊ ಅದಕ್ಕೆ ಸ್ವಲ್ಪನೇ ಇವತ್ತಿಂದ ಮುಗಿಸ್ಕೊತಾ ಇದೀವಿ. ಎಲ್ಲಾನು ಒಂದೇ ಸತಿ ಹೊಡಿಯೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾನು ಒಂದಷ್ಟು ಗಿಡಕ್ಕೆ ಹೊಡೆದು ವಾಪಸ್ ಮನೆಗೆ ಬಂದ್ಮೇಲೆ ಎಳ್ನೀರು ತಂದಿದ್ರು, ಅದನ್ನ ಎಲ್ರಿಗೂ ಕೊಚ್ಬಿಟ್ಟು ಕೊಟ್ಟೆ. ನನಗೆ ಬೆಳಗ್ಗೆ ಹೊತ್ತು ಎಳ್ನೀರನ್ನ ಕುಡಿದ್ರೆ ಸ್ವಲ್ಪ ಕೋಲ್ಡ್ ಆದಂಗೆ ಆಗುತ್ತೆ ಅಂತ ನಾನೇನು ಕುಡಿಯೋಕೆ ಹೋಗ್ಲಿಲ್ಲ. ಇವತ್ತು ಶುಕ್ರವಾರ ಬೇರೆ, ಅದಕ್ಕೆ ಅಮ್ಮ ಬೇಗನೆ ಸ್ನಾನ ಮುಗಿಸ್ಕೊ, ದೇವ್ರಿಗೆ ಕೈ ಮುಗ್ದು ಎಳ್ನೀರು ಕಿತ್ಕೊಬರ್ಬೇಕು ಅಂತ ಹೇಳಿದ್ರು. ಅದಕ್ಕೆ ನಾನು ಬೇಗನೆ ಒಲೆ ಎಲ್ಲ ಹಚ್ಕೊಂಡು ನೀರು ಕಾಯಿಸ್ಕೊಂಡು ತಲೆಗೆ ಸ್ನಾನ ಮಾಡ್ಕೊಂಡು ಬಂದು ದೇವ್ರಿಗೆ ನಮಸ್ಕಾರ ಹಾಕಿ ನಾನು ಹೋಗಿದ್ದು ಎಳ್ನೀರನ್ನ ಕಿತ್ಕೊಂಡು ಬರೋಕ್ಕೆ. ಎಳ್ನೀರನ್ನೆಲ್ಲ ಕಿತ್ಕೊಟ್ಟು ವಾಪಸ್ ಮನೆಗೆ ಬಂದರೆ ನನ್ನ ಕೆಲಸ ಖಾಲಿ ಇತ್ತು. ಸೊ ಅದನ್ನು ಬೇಗ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡೆ. ಒಂದು ಸುತ್ತ ಕರಿಯೋಷ್ಟರಲ್ಲಿ ನಮ್ಮಮ್ಮ ಟೈಮ್ ಆಗಿದೆ, ಇನ್ನೊಂದು ಕರಿ ಅಂತ ಹೇಳಿದಕ್ಕೆ ಅದನ್ನು ಕರೆದು ನಮ್ಮಮ್ಮ ಸಂಘಕ್ಕೆ ದುಡ್ಡು ಕಟ್ಟಬೇಕು, ನಾನು ಹೋಗೋಕ್ಕಾಗಲ್ಲ ಅಂತ ಹೇಳಿದ್ರು. ಆ ದುಡ್ಡನ್ನ ಇಸ್ಕೊಂಡು ನಾನು ಬಸ್ ಸ್ಟ್ಯಾಂಡಿಗೆ ಬಂದು ಆ ಸಂಘಕ್ಕೆ ಕೊಟ್ಟು ವಾಪಸ್ ತರಕಾರಿ ಬೇಕು ಅಂತ ತಗೊಂಡು ಬಂದ್ವಿ. ಇವತ್ತಿಗಿಷ್ಟೇ, ಸಿಗ್ತೀರಿ ಮತ್ತೆ ಅಲ್ಲಿವರೆಗೂ ಬಾಯ್. ಜೈ ಶ್ರೀರಾಮ್.